ನಮಸ್ಕಾರ, ನಾನು ಕಲಾಪ್ರಸನ್ನ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. 12 ಗಂಟೆಗೆ ಮೋಹಿನಿ ಬರ್ತಾಳೆ. ನಂಬ್ತೀರಾ? ನಂಬಲೇಬೇಕು. ಯಾಕಂತಂದರೆ ತುಂಬ ಇನ್ಸಿಡೆಂಟ್ಸ್, ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ, ತುಂಬ ಜನ ಇನ್ಸಿಡೆಂಟ್ಸ್ ನಿಮಗೆ ಕೊಡ್ತಾನೆ ಇರ್ತಾರೆ, ಹೇಳ್ತಾನೆ ಇರ್ತಾರೆ. ಅಲ್ಲಿ ಹಿಂಗಾಯಿತು, ಇಲ್ಲಿ ಹಿಂಗಾಯಿತು, ನನಗೆ 12 ಗಂಟೆಗೆ ಗೆಜ್ಜೆ ಸೌಂಡ್ ಕೇಳಿಸ್ತು, 3 ಗಂಟೆಗೆ ಗೆಜ್ಜೆ ಸೌಂಡ್ ಕೇಳಿಸ್ತು ಅಂತ. ಅವಾಗ ಅನ್ಸುತ್ತೆ ಯಾವುದೋ ಒಂದು ಪಕ್ಷಿ ಕೂಡ, ಪಕ್ಷಿ ಅಲ್ಲ, ಒಂದು ಇನ್ಸೆಕ್ಟ್, ಅದು ಆ ಇನ್ಸೆಕ್ಟ್ ಕೂಡ ಗೆಜ್ಜೆ ಸೌಂಡ್ ಮಾಡುತ್ತಂತೆ. ಅದೆಲ್ಲ ಇದು ಇಂಚಿನ ಮನೆಗಳಲ್ಲಿ ಇರುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಅದು ಅಂತ ನಾನು ಅನ್ಕೋತಿದ್ದೆ ಫಸ್ಟು. ಆದರೆ ತುಂಬ ಜನ ಅದನ್ನೇ ಹೇಳಬೇಕಾದ್ರೆ ಅದನ್ನು ನಿಜನೂ ಇರಬಹುದೇನೋ ಅಂತ ಅನಿಸುತ್ತೆ. ನನಗಾಗಿರೋ ಅನುಭವನ ನಾನು ನಿಮಗೆ ಹೇಳ್ತೀನಿ ಅಷ್ಟೇ. ಅದು ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಕೆಲವರು ಕತೆ ಅನ್ಬೋದು, ಇದೆಲ್ಲ ಸುಳ್ಳು ಅಂತ ಹೇಳ್ಬೋದು, ಮೂಢನಂಬಿಕೆ ಬಿಡು ಅಂತಲೂ ಹೇಳ್ಬೋದು. ನಮ್ಮ ಜೀವನದಲ್ಲಿ ಆಗೋ ತನಕ ನಾವು ಯಾವತ್ತೂ ಅದನ್ನು ನಂಬಕ್ಕೆ ಹೋಗೋದಿಲ್ಲ. ನಮ್ಮ ಲೈಫಲ್ಲಿ ಅದು ನಡೆದ್ರೆ ಅಷ್ಟೇ. ಬೇರೆಯವ್ರು ಎಷ್ಟೇ ಕತೆಗಳು ಹೇಳಿದ್ರು ನಮಗೇನು ಅನಿಸುತ್ತೆ, ಇವ್ರು ಸುಳ್ಳು ಹೇಳ್ತಿರ್ಬೋದು ಅಥವಾ ನಿಜನಾ ಏನೋ ಗೊತ್ತಾಗ್ತಿರಲ್ಲ, ನಮಗೆ ಕನ್ಫ್ಯೂಸ್ ಸ್ಟೇಟಲ್ಲಿರುತ್ತೆ. ಈಗ ಅಮ್ಮ ಎಲ್ಲ ಚಿಕ್ಕ ವಯಸ್ಸಲ್ಲಿ ಗುಮ್ಮ ಬರ್ತಾನೆ, ಊಟ ಮಾಡು ಅಂತಾರೆ. ಆಗ ನಾವು ಎದ್ರುಕೊಂಡು ತಿಂದ್ಬಿಡ್ತೀವಿ. ಗುಮ್ಮ ಅನ್ನೋದು ನಾವು ನೋಡೇ ಇರೋದಿಲ್ಲ. ಆದರೂ ಅಮ್ಮ ಹೇಳೋ ಏನೋ ಒಂದು ಭಯಂಕರವಾಗಿರಬಹುದು, ನಮಗೆ ಭಯಪಡಿಸೋಂತಿರ್ಬೋದು. ಆದರೆ ಬೆಳೀತಾ ಏನಾಗುತ್ತೆ, ಸ್ವಲ್ಪ ನಾವು SLC ಆ ಥರ ಎಲ್ಲ ಹೋದಾಗ ಏನನ್ಸುತ್ತೆ, ಸೈನ್ಸ್ ಕಡೆ ನಾವು ಜಾಸ್ತಿ ನಮ್ಮ ಒಲವನ್ನು ತೋರಿಸ್ತೀವಿ. ಇದೆಲ್ಲ ಮೂಢನಂಬಿಕೆ ಅಂತ ನಾವು ನಂಬಕ್ಕೆ ಹೋಗೋದಿಲ್ಲ. ಯಾರು ಎಷ್ಟೇ ಹೇಳಿದ್ರು ಅಷ್ಟೇ, ಇದೆಲ್ಲ ಸುಳ್ಳು, ಸತ್ತ ಮೇಲೆ ಅಷ್ಟೇ, ಒಂದ್ಸತಿ ಸತ್ತರೆ ಹೋಯ್ತು ಅಷ್ಟೇ ಜೀವ, ಅದು ಮಣ್ಣಗೇನೆ. ಇನ್ನು ಯಾವುದೇ ಥರ ಆತ್ಮ ಆಗಲಿ ಆ ಥರ ಆಗಲಿ ಈ ಥರ ಆಗಲಿ ಆಗೋಕ್ಕೆ ಚಾನ್ಸೇ ಇಲ್ಲ. ಸೈನ್ಸಲ್ಲಿ ಅದು ಯಾವುದು ನಂಬೋದು ಇಲ್ಲ. ಇನ್ನೂ ಪ್ರೂವ್ ಕೂಡ ಆಗಿಲ್ಲ ಅಂತ ನಾವು ವಾದ ಮಾಡ್ತೀವಿ. ನಾನು ಅದೇ ಥರ ವಾದ ಮಾಡ್ತಿದ್ದೆ. ನಾನು SLCಲಿದ್ದಾಗ, ಅಂದರೆ ಇದು 2002 ನಡೆದಿರೋಂತಹ ಘಟನೆ. ನನಗೆ ಅವಾಗ ತುಂಬ ಇದು ದೇವ್ರನ್ನ ನಂಬಲ್ಲ, ದೇವ್ರನ್ನ ಪೂಜೆ ಮಾಡಲ್ಲ, ನಾನು ನಂಬೋದಿಲ್ಲ. ನಮ್ಮನೇಲಿ ಏನೇ ಹೇಳಿದ್ರು ಇಲ್ಲ, ವಿಜ್ಞಾನದಲ್ಲಿ ಇದು ಯಾವುದೂ ಇಲ್ಲ, ನಾನು ನಂಬೋದಿಲ್ಲ, ನಾನು ಏನು ನೋಡ್ತೀನಿ ಅದನ್ನಷ್ಟೇ ನಾನು ನಂಬೋದು. ನನಗೆ ಅನುಭವ ಆದಾಗ, ದೇವ್ರ ಅನುಭವ ಆದಾಗ ನಾನು ದೇವ್ರ ಪೂಜೆ ಮಾಡ್ತೀನಿ, ಅಥವಾ ದೇವ್ರದ ಅನುಭವ ಆದಾಗ ನಾನು ದೇವ್ರನ್ನ ನಂಬ್ತೀನಿ, ಈ ಥರ ನಾನು ಹೇಳ್ತಿದ್ದೆ. ಆಗ ಸ್ವಲ್ಪ ಕೊಬ್ಬೆ ಇರುತ್ತೆ ಬಿಡಿ, ಅದೊಂದು ಏಜ್ ಅಲ್ವಾ, ಕೊಬ್ಬು ಜಾಸ್ತಿನೇ ಇರುತ್ತೆ, ನಿಮಗೆ ಆ್ಯಟಿಟ್ಯೂಡ್ ಅನ್ನೋದಿರುತ್ತೆ. ಏನಾಗ್ಬಿಡುತ್ತೆ ಒಂಥರ ಬಂಡ ಧೈರ್ಯ. ಆವಾಗ ಏನಾಗ್ಬಿಡುತ್ತೆ, ಏನು ಮಾಡಿಬಿಡ್ತಾರೆ, ಈ ಥರ ಜಗಳಕ್ಕೆ ಬರ್ತಾರೆ, ಬರಲಿ ಬಿಡು, ಈ ಥರ ಒಂದು ಹುಮ್ಮಸ್ ನಮ್ಮಲ್ಲಿರುತ್ತೆ. ಅದೇನೋ ಹೇಳ್ತಾರಲ್ಲ, ಬಿಸಿ ರಕ್ತ ಅಂತ. ಆ ಥರ ಆಗಿಬಿಡುತ್ತೆ. ನಾನೇನು ಮಾಡ್ತಿದ್ದೆ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಏನು ಮಾಡ್ತಿದ್ವಿ, ರಜಾ ಇತ್ತು ಅವತ್ತು. ರಜಾ ಇದ್ದರೆ ನಾವು ಸುಮ್ಮನೆ ಕೂತ್ಕೊಳ್ಳೋರಲ್ಲ, ನಾವೇನು ಮಾಡ್ತಿದ್ವಿ, ಒಂದು 4 ಜನ ಹುಡುಗಿರಿದ್ವಿ. ನಾವೇನು ಮಾಡ್ತಿದ್ವಿ, ಆಗೆಲ್ಲ ಫೋನು ಇರಲಿಲ್ಲ, ಏನೂ ಇಲ್ಲ, ಕೀಪ್ಯಾಡ್ ಫೋನ್ಸ್ ಇತ್ತು ಅಷ್ಟೇ. ಟಿ ವಿಲೂ ಅಷ್ಟೇ, ಉದಯ TV, ಕಲರ್ಸ್ ಕನ್ನಡ, ಆಗ ಈ ಕನ್ನಡ ಆಗಿತ್ತು, ಒಂದು 2-3 ಚಾನಲ್ಸ್ ಇತ್ತು ಅಷ್ಟೇ. TV9 ನ್ಯೂಸ್ ಚಾನಲ್ ಇತ್ತು. TV ಎಲ್ಲ ನಾವು ಜಾಸ್ತಿ ನೋಡ್ತಿರಲಿಲ್ಲ. ಆಚೆ ನಾವು ಔಟ್ಡೋರ್ ಗೇಮ್ಸ್ ಆಡ್ತಾಯಿದ್ವಿ. ಈ ಕುಂಟೆ ಬಿಲ್ಲೆ ಆಗಿರಲಿ, ಮತ್ತು ಶಟ್ಲ್ ಕಾಕು, ಕ್ಯಾರಮ್ ಬೋರ್ಡು ಆಡ್ತಿದ್ವಿ. ಕೆಲವೊಮ್ಮೆ ಈ ಥರ ಆಟ ಆಡ್ಕೊಂಡಿರ್ತಿದ್ವಿ. ಆಚೆ ಜಾಸ್ತಿ ಬೋರ್ ಆದಾಗ ಏನು ಮಾಡ್ತೀವಿ, ಒಂದು ರೌಂಡ್ ಊರೆಲ್ಲ ಸುತ್ಕೊಬರೋಣ ಅಂತ ಹೋಗ್ತಿದ್ವಿ. ಅದು ಒಂದು ರೋಡ್ ಇದೆ, ಆ ರೋಡಲ್ಲಿ ಒಂದು ಹುಡುಗಿ, ಅವಳಿಗೆ ಸ್ವಲ್ಪ ಬೆನ್ನು ಗೂನಿತ್ತು ಪಾಪ. ಅವಳಿಗೆ ಇನ್ನೂ ಇವತ್ತಿಗೂ ಮದುವೆ ಆಗಿಲ್ಲ. ಅವ್ರ ತಾಯಿ ಒಬ್ಬರೇ ನೋಡ್ಕೋತಾ ಇದ್ದಿದ್ದು. ಅವಳಿಗೇನೋ ದೆವ್ವ ಇಟ್ಕೊಂಡ್ಬಿಟ್ಟಿತ್ತಂತೆ, ಹೆಣ್ಣು ದೆವ್ವ. ಆ ಹುಡುಗಿ ಏನು ಮಾಡೋದಂತೆ, ಕಿರ್ಚೋದು. ಆಮೇಲೆ ರೋಡಲ್ಲಿ ಯಾರೇ ಹೋಗಲಿ ಅವ್ರನ್ನ ಇಟ್ಕೊಂಡು ಗಿರ ಅಂತ ತಿರುಗಿಸ್ಬಿಟ್ಟು ಬಿಸಾಕ್ಬಿಡೋದು, ಅವ್ರ ಅಮ್ಮನ್ನೇ ಇಟ್ಕೊಂಡು ಹೊಡೆದಾಕ್ಬಿಡೋದು. ಅದಕ್ಕಿಂತ ಮುಂಚೆ ಹುಡುಗಿ ತುಂಬ ಒಳ್ಳೆಯವಳಿದ್ಲಂತೆ. ಅಡುಗೆ ಮಾಡೋದಾಗಲಿ, ಮನೆ ಕೆಲಸ ಮಾಡೋ, ಆ ಥರ ಬೆನ್ನಿಟ್ಕೊಂಡ್ರು ಪಾಪ. ಬಾವಿಲೆಲ್ಲ ನೀರು ಸೇದ್ಕೊಂಡು ಹೋಗೋದು. ಅವಾಗೆಲ್ಲ ನಮಗೆ ಮನೆಗೆಲ್ಲ ಟ್ಯಾಪ್ಸ್ ಇರಲಿಲ್ಲ, ಎಲ್ಲೋ ಒಬ್ಬೊಬ್ಬರು ದುಡ್ಡಿರೋರು ಹಾಕ್ಸ್ಕೊಂಡಿದ್ರು. ನಾವೆಲ್ಲ ಬಾವಿಲೇ ನೀರು ತರಬೇಕಾಗಿತ್ತು. ಬಾವಿಯಿಂದ ನೀರು ತಗೋಗೋದು ಅದೆಲ್ಲ ಮಾಡ್ತಾಯಿತ್ತು ಪಾಪ ಹುಡುಗಿ. ಆದರೆ ಇದಕ್ಕಿದ್ದಂಗೆ ಹುಚ್ಚುಚ್ಚಂಗೆ ಆಡೋದು, ಕಿರ್ಚೋದು, ಹೊಡಿಯೋದು. ಅವ್ರ ಅಮ್ಮನ್ನೇ ರೋಡಲ್ಲಿ ಯಾವ ಚಿಕ್ಕ ಮಕ್ಕಳನ್ನೇ ಬಿಡ್ತಿರ್ಲಿಲ್ಲ. ಎಲ್ಲರನ್ನೂ ಹಿಡ್ಕೊಂಬಿಡೋದು, ತಿರುಗಿಸ್ಬಿಡೋದು, ಗಿರ್ಗಿಟ್ಲೆ ತಿರುಗಿಸ್ದಂಗೆ ತೆಗ್ದು ಎಸ್ದು ಬಿಡೋದು, ಆ ಥರ ಎಲ್ಲ ಮಾಡ್ತಿದ್ಲಂತೆ ಪಾಪ. ಅವರಮ್ಮ ತುಂಬ ಕಡೆ ತೋರಿಸಿದ್ರು, ಅದು ವಾಸಿನೇ ಆಗಿರಲಿಲ್ಲ. ಆಮೇಲೆ ಅದೆಲ್ಲೋ ಮಾಟ ಮಂತ್ರ ಏನೋ ಮಾಡಿಸ್ಕೊಂಬಂದಿದ್ರಂತೆ. ಅವರು ಒಂದು ನಿಂಬೆಹಣ್ಣು ಕೊಟ್ಟಿದ್ರಂತೆ, ಈ ನಿಂಬೆಹಣ್ಣ 3 ದಾರಿಯಲ್ಲಿ ತುಳಿದ್ಬಿಡು ಸರಿ ಹೋಗುತ್ತೆ ಅಂತ. ಅದೇ ಥರ ಅಮಾವಾಸ್ಯೆ ದಿನ ಏನೋ ಆ ಹುಡುಗಿ ಅದನ್ನು ತುಳಿದ್ಬಿಟ್ಟು ಅದೇನೋ ಹೇಳಿದ್ದಾರೆ, 3 ಇಳೆ ತೆಗೆದ್ಬಿಟ್ಟು ತುಳಿದ್ಬಿಟ್ಟು ಹಿಂದೆ ನೋಡ್ದಂಗೆ ಬಂದುಬಿಡು ಅಂತ. ಅವ್ರಿಗೆ ಅವರಮ್ಮ ಕರ್ಕೊಂಡೋಗಿ 3 ದಾರಿಲಿ ಆ ಥರ ಮಾಡಿ ಹಾಕಿದ್ದಾರೆ. ಅದು ನಮಗೆ ಗೊತ್ತಿಲ್ಲ. ಆದರೆ ನಮ್ಗೆ ಆ ರೋಡ್ಗೆ ಹೋಗೋದು ತುಂಬಾ ಭಯ ಆಗ್ತಿತ್ತು. ಯಾಕಂದರೆ ನಮ್ಮನೇಲಿ ಆ ಥರ ಎಲ್ಲ ತಿರುಗಿಸ್ಬಿಡ್ತಾಳೋ ಅಥವಾ ನಮಗೆಲ್ಲಿ ಬೈತಾಳೋ ಹೊಡಿತಾಳೋ ಅನ್ನೋ ಭಯ ಇತ್ತು ನಮಗೆ. ನಾವು ಆ ರೋಡ್ಗೆ ಹೋಗ್ತಾ ಇರಲಿಲ್ಲ. ಆವತ್ತು ಏನು ಗ್ರಾಚಾರ ಕೆಟ್ಟಿತ್ತೋ ಏನೋ, ಅದೇ ರೋಡಲ್ಲಿ ಹೋಗಿದ್ದೀವಿ. ಅಲ್ಲೊಂದು ನಿಂಬೆಹಣ್ಣಿತ್ತು, ಅವ್ರ ಮನೆ ಮುಂದೆನೇ ನಿಂಬೆಹಣ್ಣಿದೆ. ಅದು ಅವ್ರ ಮನೆಯೂ 3 ದಾರಿ ಕೊಡೋ ಕಡೆನೇ ಇರೋದು.
ಅವ್ರು ಅಲ್ಲೇ ತುಳಿಸಿದ್ರು ಅಥವಾ ಅದೇ ನಿಂಬೆಹಣ್ಣು ಅದಲ್ವೋ ಇವತ್ತಿಗೂ ನನಗದು ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಪವಿ ಅಂತ ಇಬ್ಬರು ಬರ್ತಾ ಇದ್ವಿ, ರೋಡ್ ಹಿಂಗೆ ಸುಮ್ಮನೆ ಸುತ್ಕೊಂಡು ಬರ್ತಾ ಇದ್ವಿ. ಆವಾಗ ಅವಳು ಹೇಳಿದ್ಲು, ನನ್ನ ಪೆಟ್ ನೇಮ್ ಬಂದ್ಬಿಟ್ಟು ಅಮ್ಮಿ ಅಂತ ಕರೀತಾರೆ, ಸೊ ಅಮ್ಮಿ ಅಲ್ಲಿ ನಿಂಬೆಹಣ್ಣಿದೆ ತುಳಿಬೇಡ, ದಾಟ್ಕೊಬ್ಬ ಅಥವಾ ಈ ಕಡೆ ಬಾ ಅಂತ ಹೇಳಿದ್ಲಿ. ಬಾರೆ ಅದೆಲ್ಲ ಸುಳ್ಳು, ಅದೆಲ್ಲ ನೀನು ನಂಬ್ತೀಯೇ ಹೋಗಲಿ, ನಾನು ನಂಬೋದಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಕಡೆ ಸೈಡಿಗೆ ಬಂದಿದ್ರು ಆಗಿತ್ತು ಅಥವಾ ದಾಟ್ಕೊಂಡ್ಬಂದಿದ್ರು ಆಗಿತ್ತು. ಅದೇ ಹೇಳಿದ್ರಲ್ಲ ಗ್ರಾಚಾರ, ನಾನೇನು ಮಾಡಿಬಿಟ್ಟೆ, ಒದ್ಬಿಟ್ಟು ಬಂದುಬಿಟ್ಟೆ. ನನಗೆ ಗೊತ್ತಾಗಲಿಲ್ಲ, ಒದ್ಬಿಟ್ಟು ಬಂದೆ. ನೋಡೆ ನನಗೇನೇ ಆಗ್ಬಿಡ್ತು, ನನಗೇನೂ ಆಗಿಲ್ಲ, ಸುಮ್ಮನೆ ಅದೆಲ್ಲ ನಂಬ್ತಿಯಲ್ಲ ನೀನು ಎಜುಕೇಟೆಡ್ ಆಗಿ ಬಿಡೆ ಅಂತಂದೆ. ಸರಿ ಅಂದ್ಬಿಟ್ಟು ಅವತ್ತು ರಾತ್ರಿ ಏನೂ ಆಗಲಿಲ್ಲ. ಮಾರನೇ ದಿನದ ನೈಟ್ ಕರೆಕ್ಟ್ 12 ಗಂಟೆಗೆ ನನಗೆ ಗೆಜ್ಜೆ ಸೌಂಡ್ ಸ್ಟಾರ್ಟ್ ಆಯಿತು ಕೇಳೋದಕ್ಕೆ. ನಂಬ್ತೀರಾ? ಸೊ 12 ಗಂಟೆ ಕರೆಕ್ಟಾಗಿ ನಮ್ಮನೇಲಿ ಒಂದು ಕ್ಲಾಕ್ ಇತ್ತು. 1 ಗಂಟೆಗೆ ಒಂದು ಗಂಟೆ ಒಂದು ಸೌಂಡ್ ಬರುತ್ತೆ, ಒಂದು ಅಂತ ಸೌಂಡ್ ಬರುತ್ತೆ. 2 ಗಂಟೆಗೆ 2 ಸೌಂಡ್ ಬರುತ್ತೆ, ಟನ್ ಟನ್. 3 ಗಂಟೆಗೆ 3, 1 ಟನ್ 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 ಅಂತ. 12 o'clockಗೆ 12 ಬರುತ್ತೆ, ಆ ಥರ ಇತ್ತು. ಸೊ ಅದು 12 ಗಂಟೆ ಹೊಡಿತು. 12 ಗಂಟೆ ಆಯಿತು. ಸೊ ನಮ್ಮ ಮನೇಲೆಲ್ಲ ನಮ್ಮದು ಚಿಕ್ಕ ಮನೆ, ಅವಾಗ ಚಿಕ್ಕದಂದರೆ ಚಿಕ್ಕದು, ಹಾಲಲ್ಲೇ ನಾವೊಂದು 7-8 ಜನ ಮಲ್ಕೋತಾ ಇದ್ವಿ. ಆಗ ಎಲ್ಲರೂ ಅಲ್ಲಲ್ಲೇ ಪಕ್ಕದಲ್ಲೇ ಮಲ್ಕೊಂಡಿರ್ತಾರೆ, ಏನು ದೂರ ಏನು ಮಲ್ಕೊಳ್ಳೋದಿಲ್ಲ. ನಾವೆಲ್ಲ ಟಿ ವಿ ನೋಡಿಬಿಟ್ಟು ಮಲ್ಕೊಂಡ್ವಿ. ಆಗಷ್ಟೇ ಮಲ್ಕೊಂಡಿದ್ದೀನಿ ನೋಡಿ, ಗೆಜ್ಜೆ ಸೌಂಡ್ ಕೇಳಿಸ್ತು. 12 ಗಂಟೆ ಸೌಂಡ್ ಬಂತು, ಗಂಟೆ ಬಾರಿಸ್ತು ಅಂತ ಅಂದ್ಬಿಟ್ಟು ನಾನು ಗೆಜ್ಜೆ ಸೌಂಡ್ ಸ್ಟಾರ್ಟ್ ಆಯಿತು. ಆಗ ನನಗೆ ನೆನಪಾಯಿತು, ಅದೊಂದು ಹುಳ ಇರುತ್ತಲ್ಲ, ಅದಿರ್ಬೋದೇನೋ, ಬಿಡು ಅಂದ್ಬಿಟ್ಟು ಮಲ್ಕೊಂಡೆ. ಸರಿ ಅಂದ್ಬಿಟ್ಟು ಮಾರನೇ ದಿನ ಮತ್ತೆ 12 ಗಂಟೆಗೆ ಅದೇ ಸೌಂಡ್ ಆಯಿತು, ಗೆಜ್ಜೆ ಸೌಂಡು. ಸರಿ ಇದೇನಿದು ಇವತ್ತು, ಅದು 12 ಗಂಟೆ 11:59ಕ್ಕೂ ಬರೋದಿಲ್ಲ ಸೌಂಡು. 12 ಗಂಟೆ ಕರೆಕ್ಟಾಗಿ ಆಗಬೇಕದು, ಆಗಲೇ ಆ ಸೌಂಡ್ ಬರೋದು, ಗೆಜ್ಜೆ ಸೌಂಡು, ಓಡಾಡ್ದಂಗೆ ಗೆಜ್ಜೆ ಹಾಕ್ಕೊಂಡು. ಆಗ ನಮ್ಮಮ್ಮ ಹೇಳಿದ್ರು, ಇಲ್ಲಿ ನಮ್ಮ ಮನೆ ಮುಂದೆ ಒಂದು ವೆಂಕಟೇಶ್ವರ ದೇವಸ್ಥಾನ ಇದೆ, ಅದರಿಂದ ಚೌಡೇಶ್ವರಿ ದೇವಸ್ಥಾನ ಇದೆ, ಅಲ್ಲಿ ದೇವರು ಸಂಚಾರ ಆಗುತ್ತೆ ರಾತ್ರಿ 12 ಗಂಟೆ ಮೇಲೆ. ತುಂಬ ಜನ ನೋಡಿದಾರಂತೆ, ಬಿಳಿ ಸ್ಯಾರಿ ಹಾಕ್ಕೊಂಡು ಉದ್ದ ಸೆರಗು ಬಿಟ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಅಲ್ಲಿ ಸಂಚಾರ ಹೋಗುತ್ತೆ ಅಂತ ನಮ್ಮಮ್ಮ ಹೇಳ್ತಿದ್ರು. ಅದೇನಾದರೂ ಇರ್ಬೋದಾ ಅಥವಾ ಹುಳ ಇರ್ಬೋದಾ, ಅದು ಅವತ್ತು ಕನ್ಫ್ಯೂಸ್ ಸ್ಟೇಟಲ್ಲೇ ನಾನಿದ್ದೆ. ಸರಿ ಆಯಿತು, ಮಲ್ಕೊಂಡೆ. ಆಮೇಲೆ ಕರೆಕ್ಟ್ 3 ಗಂಟೆಗೆ ಎಚ್ಚರ ಆಗೋಯ್ತು, ಮತ್ತೆ 3 ಗಂಟೆಲಿ ಅದೇ ಸೌಂಡು. ಓ ಮೈ ಗಾಡ್, ಇದೇನಿದು ನನಗಾಗ್ತಿದ್ಯಾ ಇದು ಎಲ್ರಿಗೂ ಹಿಂಗಾಗ್ತಿದ್ಯಾ, ತಡಿ ಕೇಳೇ ಬಿಡೋಣ ಅಂದ್ಬಿಟ್ಟು ನಮ್ಮ ಅಣ್ಣನ ಎಬ್ಬರಿಸ್ದೆ. ಅಣ್ಣ ನಿನಗೇನಾದರೂ ಗೆಜ್ಜೆ ಸೌಂಡ್ ಕೇಳಿಸ್ತಿದ್ಯಾ? ಇಲ್ಲ. ಅವನಂದ ಇಲ್ಲ ನನಗೇನು ಕೇಳಿಸ್ತಾ ಇಲ್ಲ ಅಂತ. ಆಮೇಲೆ ಪ್ರತಿಯೊಬ್ಬರನ್ನೂ ಕೇಳಿದೆ, ನಮ್ಮ ಅಪ್ಪ, ನಮ್ಮಮ್ಮ, ನಮ್ಮ ಚಿಕ್ಕಮ್ಮ ಎಲ್ಲರೂ ಇದ್ರು ಅಲ್ಲಿ, ಯಾರಿಗೂ ಸೌಂಡ್ ಕೇಳಲಿಲ್ಲ. ನನಗೆ ಒಬ್ಬಳಿಗೆ ಸೌಂಡ್ ಕೇಳಿಸ್ತಿದೆ, ಅದು 12 ಗಂಟೆಲಿ. ಇದೇ ಥರ ಕರೆಕ್ಟ್ 12 ಗಂಟೆ 3 ಗಂಟೆ, 12 ಗಂಟೆ 3 ಗಂಟೆ. ಆಮೇಲೆ ನಮ್ಮ ಮನೇಲಿ ಒಂದು ಆಂಜನೇಯನ ಫೋಟೋ ಇತ್ತು, ಅಂದರೆ ನಾರ್ಮಲ್ ಆಂಜನೇಯ ಫೋಟೋ ಅಲ್ಲ, ಅದೇ ಹಿತ್ತಾಳಿಯಿಂದ ಅದ್ರದ್ದು ಚಕ್ರ ಏನೋ ಬಿಡಿಸಿದ, ಹಿತ್ತಾಳಿನ ಪಂಚಲೋಹದ ಏನೋ ಗೊತ್ತಿಲ್ಲ, ಅದರಲ್ಲಿ ಚಕ್ರ ಎಲ್ಲ ಬಿಡಿಸ್ಬಿಟ್ಟಿರ್ತಾರಲ್ಲ, ಆ ಥರ ಫೋಟೋ ಇತ್ತು. ಅದಕ್ಕೆ ಅದು ಎಲ್ಲಿಂದ ಬಂತು ಅನ್ನೋದು ನನಗಷ್ಟು ನೆನಪಿಲ್ಲ. ಅದು ಫೋಟೋನ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊ ನೋಡೋಣ ಅಂತ ನಮ್ಮಮ್ಮ ಹೇಳಿದ್ರು. ಸರಿ ಆಯಿತು, ಅದು ನೋಡೇ ಬಿಡೋಣ ಅಂತಂದ್ಬಿಟ್ಟು ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೊಂಡೆ. ಅವತ್ತು ಯಾವ ಸೌಂಡು ಕೇಳಿಸ್ಲಿಲ್ಲ ನೋಡಿ. ಅವಾಗ ನನಗೆ ಒಂಥರ ಆಶ್ಚರ್ಯ, ಇಷ್ಟು ದಿನ ಏನು ಮಾಡಿದ್ರು ಸೌಂಡ್ ಹೋಗ್ತಿಲ್ಲ. ಆ ಟೈಮಿಂಗ್ ಸೌಂಡ್ ಬರ್ತಾನೆ ಇದೆ, 5 ಮಿನಿಟ್ಸ್ ಇರುತ್ತೆ, ಆಮೇಲೆ ಅದೇ ಸ್ಟಾಪ್ ಆಗಿಬಿಡ್ತಿತ್ತು. ಅವತ್ತು ನೋಡ್ತಿದ್ದೀನಿ, ಅದು ಆಂಜನೇಯನ ಫೋಟೋ ಇಟ್ಕೊಂಡಿದ್ದೀನ, ಸೌಂಡ್ ಇಲ್ಲ. ಸರಿ ಮಾರನೇ ದಿನವೂ ಹಾಗೆ ಫೋಟೋ ಇಟ್ಕೊಂಡು ಮಲ್ಕೊಂಡೆ, ಸೌಂಡ್ ಇಲ್ಲ. ಸೊ ನೋಡೇ ಬಿಡೋಣ, 3ನೇ ದಿನ ಏನು ಮಾಡಿದೆ, ಫೋಟೋ ತೆಗ್ದಿಟ್ಬಿಟ್ಟು ನೋಡೋಣ ಅಂತಂದ್ಬಿಟ್ಟು ಫೋಟೋನ ನಾನು ತಲೆ ಕೆಳಗಡೆ ಇಟ್ಕೊಳ್ಳಿಲ್ಲ. ಸರಿ ಹಾಗೆ ಮಲ್ಕೊಂಡೆ, ಅವತ್ತು ಕೇಳಿಸ್ತಿದ್ದೆ ಸೌಂಡು. ಆಮೇಲೆ ನಮ್ಮ ಅಮ್ಮಂಗೆ ಹೇಳಿದೆ, ಆಮೇಲೆ ನಮ್ಮ ಮನೇಲೂ ಸ್ವಲ್ಪ ಎದುರುಕೊಂಡ್ರು. ಆಮೇಲೆ ನಮ್ಮ ದೊಡ್ಡಮ್ಮನ ಮಗ, ನಮ್ಮ ಅಣ್ಣ ಒಬ್ಬ ಇದ್ದ, ಅವರು ತೀರೋಗ್ಬಿಟ್ರು. ಅವನೇನು ಮಾಡ್ದೆ, ಅವ್ರ ಮನೆ ಹತ್ರ ಒಬ್ಬರು ಇದರೆಲ್ಲ ವಯಸ್ಸಾದವರು ಇದ್ರದ್ದೆಲ್ಲ ಹೇಳ್ತಾರೆ, ಕರೆಕ್ಟಾಗಿ ಏನಾಗ್ತಿದೆ ಏನು ಅಂತ ಹೇಳ್ತಾರೆ ಅಂತ ಹೇಳ್ದ. ಸರಿ ಅಂದ್ಬಿಟ್ಟು ಆಯಿತು ಅಂತ ನಮ್ಮಮ್ಮ ಪಾಪ ಕರ್ಕೊಂಡೋದ್ರು. ಅವ್ರ ಮನೆ ಹತ್ರನೂ ಕರ್ಕೊಂಡೋದ್ರು. ಅವರಿದ್ದರು, ಈಗೇನೋ ತೀರೋಗಿದ್ದಾರಂತೆ, ಅವರಿದ್ದರು. ಅವರು ಉಂಗುರದಲ್ಲಿ ನೋಡಿಬಿಟ್ಟು ಅದೇನೋ ಅದನ್ನ ನಂಬೋದಿಲ್ಲ, ಇವತ್ತಿಗೂ ನಾನು ನಂಬಲ್ಲ. ಅವ್ರು ಹೇಳಿದ್ದು ಉಂಗುರದಲ್ಲಿ ಮೋಹಿನಿ ಕಾಣಿಸ್ತಿದ್ದಾಳೆ ನೋಡು ಅಂದರು. ನನಗೆ ನಿಜವಾಗ್ಲೂ ಯಾವ ಮೋಹಿನಿನೂ ಕಾಣಿಸ್ಲಿಲ್ಲ, ಏನೂ ಕಾಣಿಸ್ಲಿಲ್ಲ. ಅದು ನನಗೆ ಇವತ್ತಿಗೂ ಸುಳ್ಳು ಅಂತಲೇ ಅನಿಸುತ್ತೆ. ಆಮೇಲೆ ಏನದು ಎಲೆಯಲ್ಲಿ ಅದೇನೋ ಬ್ಲ್ಯಾಕ್ ಕಲರ್ ಹಚ್ಬಿಟ್ಟು, ಅಂಜನ ಏನೋ ಹಚ್ಬಿಟ್ಟು, ನೋಡು ಮೋಹಿನಿ, ನೀನು ಯಾವುದೋ ಮರದ ಕೆಳಗಡೆ ನಿಂತ್ಕೊಂಡು ಎದ್ರಕೊಂಡ್ಬಿಟ್ಟಿದ್ಯಾ, ಅದಕ್ಕೆ ಆ ಮೋಹಿನಿ ನಿನ್ನ ಇದು ಕಾಡ್ತಾ ಇದ್ದಾಳೆ, ಹಂಗೆ ಹಿಂಗೆ ಅಂತಂದರು. ಸೊ ನಾನೇನು ನಂಬಲಿಲ್ಲ ಅದನ್ನು, ಆದರೆ ಸೌಂಡದ್ದು ಮಾತ್ರ ನಾನು ನಿಜ ನಂಬ್ತೀನಿ. ಆಮೇಲೆ ಸರಿ ಅಂದ್ಬಿಟ್ಟು ಅವರೇನೋ ತಾಯಿ ತಗೊಂಡು ಕಟ್ಕೊಂಡು ಬಂದೆ.
ಆಮೇಲೆ ಅದಾಗಿದ ತಕ್ಷಣ ನನಗೇನು ಅದರಿಂದ ಯಾವುದೇ ಇದೇನು ಆಗಿಲ್ಲ. ಆಮೇಲೆ ಇನ್ನೊಂದು ದೇವಸ್ಥಾನ ಕರ್ಕೊಂಡೋದ್ರು ನಮ್ಮಮ್ಮ, ಮುಸ್ಲಿಮ್ಸ್ ದೇವಸ್ಥಾನ. ಅಲ್ಲಿ ದರ್ಗಾ ಏನೋ ಅದು, ಅಲ್ಲಿ ತಾಯ್ತ ಕಟ್ಟಿದ್ರು. ಅಲ್ಲಿ ತಾಯ್ತ ಕಟ್ಬಿಟ್ಟು ಮನೆಗೆ ಬಂದಾಗಿಂದ ಅವತ್ತಿಂದ ನನಗೆ ಯಾವುದೂ ಆ ಥರ ಆಗಲಿಲ್ಲ ಅನುಭವ. ಗೆಜ್ಜೆ ಸೌಂಡ್ ಕೇಳಿಸೋದಾಗಲಿ, ಆಂಜನೇಯನ ಫೋಟೋ ಎತ್ತಿಟ್ಬಿಟ್ಟು ನಾನು ಮಲ್ಕೊತ ಇದ್ದೆ. ಸೊ ಅವಾಗೆಲ್ಲ ಅದೇ ಲಾಸ್ಟು, ಮತ್ತು ನನಗೆ ಆ ಥರ ಯಾವತ್ತೂ ಕಾಡಲೇ ಇಲ್ಲ. ಆದರೂ ಅದೊಂಥರ ಭಯಂಕರ ಎಕ್ಸ್ಪೀರಿಯೆನ್ಸು. ಇವತ್ತಿಗೂ ನಾನು ಅದನ್ನು ಎಲ್ಲರ ಜೊತೆ ಹೇಳ್ಕೊತೀನಿ. ಆದರೆ ನನಗೆ ಒಂದು ಕ್ವಶನ್, ಇದನ್ನು ನಂಬೇಕಾ ಬೇಡವಾ? ಅವತ್ತು ನನಗೇನಾಗಿತ್ತು? ಯಾಕೆ ಕರೆಕ್ಟಾಗಿ 12 ಗಂಟೆಗೆ ಈ ಥರ ಗೆಜ್ಜೆ ಸೌಂಡ್ ಎಲ್ಲ ನನಗೆ ಕೇಳಿಸ್ತಿತ್ತು? ಯಾಕೆ ಆ ತಾಯ್ತ ಎಲ್ಲ ಕಟ್ಕೊಂಡ್ಮೇಲೆ ಹೊರ್ಟೋಯ್ತು? ಏನೋ ಗೊತ್ತಿಲ್ಲ, ನಿಗೂಢವಾಗಿದೆ ಇವತ್ತಿಗೂ ಅಷ್ಟೇ. ನಮಸ್ಕಾರ.